ಹನಿ ಟ್ರ್ಯಾಪ್ ಬಗ್ಗೆ ಹೊಸಕೋಟೆ ಶಾಸಕ ಶರತ್ ಬಚ್ಚೇಗೌಡ ಪ್ರತಿಕ್ರಿಯೆ. ಪೂರ್ತಿ ಕೂಲಂಕುಷವಾಗಿ ಮಾಹಿತಿ ಹೊರಗಡೆ ಬರಲಿ. ನಮಗೂ ಕೂಡ ಈ ಪ್ರಕರಣದ ಬಗ್ಗೆ ಮಾಹಿತಿ ಕೊರತೆ ಇದೆ. ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ಎಫ್ಐಆರ್ ಮಾಡಿದರೆ ಯಾರ ವಿರುದ್ಧ ಷಡ್ಯಂತರ ನಡೆದಿದೆ ಎಂದು ಗೊತ್ತಾಗುತ್ತೆ. ನಂತರ ಹನಿ ಯಾವುದು ಟ್ರ್ಯಾಪ್ ಯಾವುದು ಎಂದು ಗೊತ್ತಾಗುತ್ತೆ. ನಮಗೆ ಹನಿ ಯಾವುದು ಟ್ರ್ಯಾಪ್ ಯಾವುದು ಅಂತ ಗೊತ್ತಿಲ್ಲ. ಇವತ್ತು ಹೈಕಮಾಂಡ್ ಸೂಕ್ತವಾಗಿ ನಿರ್ದೇಶನ ಕೊಟ್ಟಿದ್ದಾರೆ. ಕೆಲವೊಂದು ವಿಚಾರಗಳು ನಾಲ್ಕು ಗೋಡೆಗಳ ಮಧ್ಯೆ ಮಾತನಾಡಿದರೆ ಬಗೆಹರಿಯುತ್ತೆ. ಅದನ್ನು ಮಾಧ್ಯಮಗಳ ಮುಂದೆ ತಂದರೆ ಪರಿಹಾರ ಸಿಗದು. ಹೊಸಕೋಟೆಯಲ್ಲಿ ಕಾಂಗ್ರೆಸ್ ಶಾಸಕ ಶರತ್ ಬಚ್ಚೇಗೌಡ ಹೇಳಿಕೆ. ಪ್ರಸ್ತಾಪ ಮಾಡೋದು ಅವಶ್ಯಕತೆ ಇತ್ತ ಅಂತೇಳಿ ಒಂದು ಹೈಕಮಾಂಡ್ ಏನೋ ಮಾತಾಡಿದ್ದಾರೆ ಸರ್. ಇವತ್ತು ಹೈಕಮಾಂಡ್ ಎಲ್ಲರಿಗೂ ಸೂಕ್ತವಾಗಿ ಹೇಳಿದ್ದಾರೆ. ಈಗ ಕೆಲವೊಂದು ವಿಷಯಗಳನ್ನ ನಾಲ್ಕು ಗೋಡೆ ಮಧ್ಯೆ ಚರ್ಚೆ ಮಾಡಿದ್ರೆ ಬಗೆಹರಿಯುತ್ತದೆ. ಮಾಧ್ಯಮಗಳಲ್ಲಿ ಚರ್ಚೆ ಮಾಡೋದ್ರಿಂದ ಏನಾದರೂ ನಮಗೆ ಪರಿಹಾರ ಸಿಗೋದಾದರೆ ಸಿಗ್ಬೋದಾಗಿತ್ತು. ಇವತ್ತು ಬೇರೆ ಬೇರೆ ಸ್ಥಾನಮಾನಗಳೆಲ್ಲ ಪಡ್ಕೋಬೇಕಾದಾಗ ಮಾಧ್ಯಮಗಳ ಹತ್ರ ಚರ್ಚೆ ಮಾಡೋರಲ್ಲ, ಹೈಕಮಾಂಡ್ ಹತ್ರ ಚರ್ಚೆ ಮಾಡಿ ಪಡ್ಕೋತಾರೆ. ಅದೇ ರೀತಿಯಲ್ಲಿ ಈ ಒಂದು ಸಂದರ್ಭದಲ್ಲಿ ಹೈಕಮಾಂಡ್ ಗಮನಕ್ಕೆ ತಂದು ಪಡ್ಕೋಬೇಕು ಅಂತ ನನ್ನ ಅಭಿಪ್ರಾಯ. ಸರಿ, ಇವಾಗ ಪೂರ್ತಿ ಕೂಲಂಕುಷವಾಗಿ ಮಾಹಿತಿ ಆಚೆ ಬರಲಿ. ನಮಗೂ ಕೂಡ ಮಾಹಿತಿಯ ಕೊರತೆ ಇದೆ. FIR ಏನಿದೆ, ಯಾರಿದ್ದಾರೆ, ಇದೆಲ್ಲ ಹೊರಗೆ ಬಂದು ನೋಡಿದ್ಮೇಲೆ ಹನಿ ಯಾವುದು ಟ್ರ್ಯಾಪ್ ಯಾವುದು ಎಲ್ಲ ಗೊತ್ತಾಗುತ್ತೆ. ಇವಾಗ ನಮಗೆ ಹನಿ ಯಾವುದಂತನೂ ಗೊತ್ತಿಲ್ಲ, ಟ್ರ್ಯಾಪ್ ಯಾವುದಂತನೂ ಗೊತ್ತಿಲ್ಲ. ಹನಿ ಟ್ರ್ಯಾಪ್ ಬಗ್ಗೆ ನಾವು ಹೇಳೋಂಥದ್ದು ಏನಂತ ಗೊತ್ತಾಗ್ತಾ ಇಲ್ಲ. ಆದರೆ ಸ್ವಲ್ಪ ಕೂಲಂಕುಷವಾಗಿ ಆ ಮಾಹಿತಿಗಳೆಲ್ಲ ಆಚೆ ಬಂದರೆ ಆವಾಗ ನಾವು ಕಾಂಗ್ರೆಸ್ ಹೈಕಮಾಂಡ್ ಕೂಡ ಇವತ್ತು ಜಾರಕಿಹೊಳಿ